ತಮ್ಮೆಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ನನಗೂ ಕೂಡ ಹಾಗೆ ನನಗೂ ವಿಶ್ ಮಾಡಿ. ಮದರ್ಸ್ ಲೈಫ್ ಅನ್ನೋದು ಒಂದು ಆಶೀರ್ವಾದ, ಅದನ್ನ ಶಾಪದ ತರ ಪಿಕ್ಚರ್ ಮಾಡಬಾರ್ದು. ನಮ್ಮೂರು ಅಂತ ಹೇಳಿ ನಾವು ಅಂದ್ಕೊಂಡು ಶೇರ್ ಮಾಡ್ತೀವಿ ನೋಡಿ. ಬೇಡ, ಮನೆ ಆಯ್ತು ಮಕ್ಕಳಾಯ್ತು, ನಮ್ಮ ಪಾಡಿಗೆ ನಾವು ಇರೋದು ವಾಸಿ. ಚೆನ್ನಾಗಿದೆಯಲ್ಲ? ಹೇಗಿತ್ತು ನನ್ನ ಇವತ್ತಿನ ಮೆಸೇಜ್ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚಿನಿಮನ ಸ್ಕೂಲಿಗೆ ಕಳಿಸ್ಕೊಟ್ಬಿಟ್ಟು ಈಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿ ಇಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಡ್ರೈವಿಂಗ್ ಕ್ಲಾಸ್ಗೆ ಸ್ವಲ್ಪ ಲೇಟಾಗಿ ಹೋಗಬೇಕು. ಹಾಗಾಗಿ ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು, ಅಡುಗೆ ಆದರೂ ಆಗಿಬಿಡತ್ತೆ ಅಂಥೇಳಿ ಅಡುಗೆಗೆ ಏನೆಲ್ಲ ಬೇಕೋ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ. ಸೊ ನುಗ್ಗೆಕಾಯಿ ನನಗೆ ಬೇರೆಯವ್ರು ಕೊಟ್ಟಿದ್ದರು ನುಗ್ಗೆಕಾಯಿ, ಹಾಗಾಗಿ ಅದು ಸಾಂಬಾರು ಮಾಡಿಬಿಡೋಣ ಅಂತ. ಇವತ್ತು ಡ್ರೈವಿಂಗ್ ಕ್ಲಾಸ್ಗೆ ಇನ್ನೊಂದು ಹಾಫ್ ಆನ್ ಅವರ್ ಜಾಸ್ತಿ, ಅಂದರೆ 1 ಅವರ್ ಇರುತ್ತಂತೆ. ಅದಕ್ಕಾಗಿ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ. ಕೆಲಸ ಎಲ್ಲ ಮಾಡಿಟ್ಬಿಟ್ಟು ಹೊರಟ್ಬಿಡ್ತೀನಿ. ಆ್ಯಂಡ್ ಇವಾಗ ಹಿಂಗಾಗ್ಬಿಟ್ಟಿದೆ ಗೊತ್ತಾ, ನನಗೆ ಲೈಫಲ್ಲಿ ಗಾಡಿನೇ ಬರಲ್ಲ ಅಂದ್ಕೊಂಡಿದ್ದೆ, ಕಾರ್ ಓಡ್ಸೋಕ್ಕೆ ಬರಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಇವಾಗ ಹೆಂಗಾಗಿದೆ ಅಂದರೆ ಇಲ್ಲಿಂದ ಡ್ರೈವಿಂಗ್ ಕ್ಲಾಸ್ವರೆಗೂ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಸ್ವಲ್ಪ ರಾಜು ಹೇಳ್ತಿರ್ತಾರೆ ಮಧ್ಯ, ರೈಟ್ ತಗೋ ಲೆಫ್ಟ್ ತಗೋ ಅಂತ ಹೇಳ್ತಿರ್ತಾರೆ. ಇನ್ನೂ ಅಷ್ಟು ಕಂಪ್ಲೀಟಾಗಿ ಏನು ಪರ್ಫೆಕ್ಟ್ ಆಗಿಲ್ಲ, ಒಂದು ಲೆವೆಲ್ಗೆ ಓಡಿಸ್ತೀನಿ. ಇಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನಾನು ಕಾರ್ ಡ್ರೈವ್ ಮಾಡ್ತಾ ಇರೋದು. ಇನ್ನು ದೀರುಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬಿಟ್ಟು ಮಲಗಿಸಿದ್ದೀನಿ. ಇದು ಅವನಿಗೆ ಮಿಡ್ ಮೀಲ್ ಸ್ವಲ್ಪ ಆ್ಯಪಲ್ಲು ಮತ್ತು ಕ್ಯಾರೆಟ್ ಸ್ಟೀಮ್ ಮಾಡಿಟ್ಟಿದ್ದೀನಿ. ಒಗ್ಗರಣೆ ಮಾಡಿಬಿಡ್ತೀನಿ ಇವಾಗ. ನಾನು ಒಗ್ಗರಣೆಗೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ತೀನಿ, ಇದರಿಂದ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ, ಅದರಲ್ಲೇ ನುಗ್ಗೆಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ, ತುಂಬ ರುಚಿಯಾಗಿರುತ್ತೆ. ಜೊತೆಗೆ ದೀರಿಗೂ ಕೂಡ ನುಗ್ಗೆಕಾಯಿ ಅಂದರೆ ತುಂಬಾ ಇಷ್ಟ. ಈ ಥರ ಸಾಂಬಾರು ಮಾಡಿ ತಿನ್ನಿಸ್ತೀನಿ ಅವನಿಗೆ. ಇನ್ನು ಇತ್ತೀಚೆಗೆ ನಮಗೇನು ನಾವು ಕುಕ್ ಮಾಡ್ತೀವಲ್ವ ಅದನ್ನೇ ತಿನ್ನಿಸ್ತೀನಿ. ಜಾಸ್ತಿ ಮಸಾಲೆ ಇರೋದು ಮಾತ್ರ ನಾನು ಅವನಿಗೆ ತಿನ್ಸಕ್ಕೆ ಹೋಗೋದಿಲ್ಲ. ಅವನಿಗೆ ಖಾರ ತುಂಬಾ ಇಷ್ಟ. ಫ್ರೆಂಡ್ಸ್, ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದ್ದೆ, ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಇನ್ನು ಈ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ಬೋದು, ಅಂದರೆ ಒಂದು ದಿವಸ ಲೇಟ್ ಆಗುತ್ತೆ. ಹಾಗಾಗಿ ಈ ವಿಡಿಯೋ ನೋಡ್ತಾ ಇರ್ತೀರಲ್ವ, ಸೊ ತಮ್ಮೆಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ನನಗೂ ಕೂಡ ಹಾಗೆ ನನಗೂ ವಿಶ್ ಮಾಡಿ. ನಾನು ಏನೇ ಮಾತಾಡಬೇಕಂದ್ರೂ ಫಸ್ಟು ಚಿಮ್ನೆ ಆಫ್ ಮಾಡ್ಕೋಬೇಕು, ಇಲ್ಲಾಂದರೆ ನನ್ನ ವಾಯ್ಸ್ ಏನೂ ಕೇಳಿಸೋದೇ ಇಲ್ಲ. ಅದು ಆಫ್ ಮಾಡಿ ಆಮೇಲೆ ಮಾತಾಡ್ತೀನಿ, ಮತ್ತೆ ಆನ್ ಮಾಡ್ಕೊಳ್ತೀನಿ. ಸಾಂಬಾರು ಏನಾದರೂ ಮಾಡಬೇಕಂದ್ರೆ ಈ ಥರ ಮಾಡಿಬಿಟ್ಟು ಒಂದು 2 ಅವರ್ಸ್ ಆದಮೇಲೆ ತಿನ್ನಬೇಕು, ಅವಾಗ ತುಂಬ ರುಚಿಯಾಗಿರುತ್ತೆ. ಇನ್ನೇನಾಗಿದೆ ಇದು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಇನ್ನೇನು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಈಗ ನಾನು ಕೂಡ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಫ್ರೆಂಡ್ಸ್, ನೀವು ಯಾವುದೇ ಥರದ ಸ್ಕಿನ್ ಕೇರ್ ರೊಟೀನ್ ತಗೊಳ್ಳಿ, ಅದರಲ್ಲಿ ಯಾವ ಪ್ರಾಡಕ್ಟ್ ಹಚ್ಚಿದ್ರು ಹಚ್ಚದೆ ಹೋದ್ರು ಮಾಯಿಶ್ಚರೈಸರ್ ಮಾತ್ರ ಕಂಪಲ್ಸರಿಯಾಗಿ ಹಚ್ಚಬೇಕು. ನಿಮ್ದು ಆಯಿಲಿ ಸ್ಕಿನ್ ಆಗಿರಬಹುದು, ಡ್ರೈ ಸ್ಕಿನ್ ಆಗಿರಬಹುದು, ನೀವು ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಅಥವಾ ಯಾರಾದ್ರೂ ಬ್ಯೂಟಿಷಿಯನ್ ಹತ್ರ ಹೋಗಿ ಕೇಳಿದ್ರು ಕೂಡ ಮಾಯಿಶ್ಚರೈಸರ್ ಕಂಪಲ್ಸರಿಯಾಗಿ ಹಚ್ಚಲೇಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ಸ್ಕಿನ್ಗೆ. ಸೊ ಇವತ್ತಿನ ನಿಮಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ, ಅದುವೇ ಅಕ್ವಾಲಾಜಿಕಾ ಇಲ್ಯುಮಿನೇಟ್ ಪ್ಲಸ್ ಹೈಡ್ರಾ ಜೆಲ್ ಮಾಯಿಶ್ಚರೈಸರ್. ಇದು ತುಂಬಾನೇ ಲೈಟ್ ವೆಯ್ಟ್ ಆಗಿರುತ್ತೆ. ಇದರ ಟೆಕ್ಸ್ಚರ್ ಬಂದ್ಬಿಟ್ಟು ವಾಟರ್ ಲೈಕ್ ಜೆಲ್ ತರ ಇರುತ್ತೆ. ನನಗೆ ಈ ಮಾಯಿಶ್ಚರೈಸರ್ ಯಾಕೆ ಇಷ್ಟ ಆಯ್ತಪ್ಪ ಅಂದ್ರೆ 24 ಅವರ್ಸ್ ವರೆಗೂ ಹೈಡ್ರೇಷನ್ ಅನ್ನ ಕೊಡುತ್ತೆ, ಸ್ಕಿನ್ ಅಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಹಾಗೆ ಸ್ಕಿನ್ ಟೋನ್ ಅನ್ನ ಈವೆನ್ ಮಾಡುತ್ತೆ. ಇದನ್ನ ವೈಲ್ಡ್ ಬೆರ್ರೀಸ್ ಮತ್ತು ಆಲ್ಫಾ ಅರ್ಬುಟಿನ್ ಅನ್ನ ಬಳಸಿ ತಯಾರಿಸಿರ್ತಾರೆ. ಇದು ಪೆಟಾ ಅಪ್ರೂವ್ಡ್, ಅಂದ್ರೆ ಕ್ರುಯಾಲಿಟಿ ಫ್ರೀ ಆಗಿರುತ್ತೆ. ಜೊತೆಗೆ ಇದು ಒಂದು ವೀಗನ್ ಪ್ರಾಡಕ್ಟ್. ಇದರಲ್ಲಿ ಸಲ್ಫೇಟ್ಸ್, ಥ್ಯಾಲೇಟ್ಸ್, ಪ್ಯಾರಾಬೆನ್ ಅಥವಾ ಮಿನರಲ್ ಆಯಿಲ್ ಏನು ಇರೋದಿಲ್ಲ. ತುಂಬಾ ಕ್ಲೀನ್ ಪ್ರಾಡಕ್ಟ್ ಅಂತಾನೆ ಹೇಳಬಹುದು. ಇಷ್ಟು ಒಳ್ಳೆ ಮಾಯಿಶ್ಚರೈಸರ್ ಜಸ್ಟ್ 399ಗೆ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಫ್ರೆಂಡ್ಸ್, ಈ ತರ ದಿನಾಲು ಮಾಯಿಶ್ಚರೈಸರ್ನ ಹಚ್ತಾ ಬಂದಂಗೆಲ್ಲ ಸ್ಕಿನ್ ತುಂಬಾ ಯಂಗ್ ಆಗಿ ಆಗುತ್ತೆ. ಇದರ ಮುಖದ ಮೇಲೆ ಹಚ್ಕೊಂಡಾಗ ಜಿಡ್ಡು ಅನ್ಸೋದೇ ಇಲ್ಲ. ನೋಡಿ, ಒಂದು ಟಿಶ್ಯೂನ ಫೇಸ್ ಮೇಲೆ ಇಟ್ಟು ತೋರಿಸ್ತೀನಿ. ಇದೇ ರೇಂಜ್ ಅಲ್ಲೇ ಇನ್ನೂ 2 ತರ ಮಾಯಿಶ್ಚರೈಸರ್ ಸಿಗುತ್ತೆ.
ಅಕ್ವಾಲಾಜಿಕಾ ಗ್ಲೋ ಪ್ಲಸ್ ಮತ್ತು 5 ಬ್ಯಾರಿಯರ್ ಪ್ಲಸ್ ಹೈಡ್ರೋಜೆಲ್ ಮಾಯಿಶ್ಚರೈಸರ್. ಫ್ರೆಂಡ್ಸ್, ನೀವು ಕೂಡ ಈ ಮಾಯಿಶ್ಚರೈಸರ್ ತಗೊಳ್ಬೇಕು ಅಂದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಕ್ವಾಲಾಜಿಕಾ ಅವರ ವೆಬ್ಸೈಟ್ ನಲ್ಲಿ ತಗೊಳ್ಳೋದಾಯ್ತು ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಮಾಯಾ 2025 ಅನ್ನೋ ಕೋಡ್ ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 20% ಆಫ್ ಆಗುತ್ತೆ. ಹಾಗೆ ನಿಮಗೆ ಇವರ ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಮತ್ತೆ purple.com ನಲ್ಲಿ ಕೂಡ ಸಿಗ್ತಾ ಇದೆ. ಎಲ್ಲಿ ಬೇಕಾದ್ರೂ ತಗೋಬಹುದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಡ್ರೈವಿಂಗ್ ಸ್ಕೂಲ್ಗೆ ಟೈಮ್ ಆಯಿತು, ನಾನು ಕೂಡ ಹೊರಟಿದ್ದೀನಿ. ಬರ್ತಾ ಚಿನಿಮನ ಕೂಡ ಕರ್ಕೊಂಡು ಬಂದುಬಿಡ್ತೀವಿ. ಅವಾಗವಾಗ ರಾಜು ಕೂಡ ಹಿಂದೆ ಕೂತ್ಕೊಂಡಿರ್ತಾರೆ. ಅಂದರೆ ನಾನು ಹೇಗೆ ಡ್ರೈವ್ ಮಾಡ್ತಾ ಇರ್ತೀನಿ ಅದೆಲ್ಲ ನೋಡ್ಕೊಳ್ತಾರೆ. ಅಂದರೆ ಮನೆ ಹತ್ರ ನಾನೇನಾದರೂ ಕಾರ್ ತೊಗೊಂಡು ಓಡಿಸ್ಬೇಕಾದ್ರೆ ನಾನು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಗಮನಿಸ್ಬಿಟ್ಟು ನನಗೆ ಗೈಡ್ ಮಾಡ್ತಾರೆ. ಟರ್ನಿಂಗಲ್ಲಿ ಇನ್ನೂ ತಿರ್ಗಿಸೋದು ಪರ್ಫೆಕ್ಟ್ ಆಗಿಲ್ಲ, ಅದನ್ನು ಕಲಿತಾ ಇದ್ದೀನಿ ಈಗ. ಸ್ವಲ್ಪ ಒಂದು ರೌಂಡ್ ಫುಲ್ ಟರ್ನ್ ಮಾಡಿ ಬೇರೆ ಹೋಗಿ ಇನ್ನೊಂದು ಹಾಕೊಂಡು ಲೆಫ್ಟಿಗೆ ಬನ್ನಿ, ಹಾಕೊಂಡು ರಿಟರ್ನ್ ವಾಪಸ್ ಬೇಗ ಸಾಕು ಸಾಕು. ಎಷ್ಟು ತಿಳ್ಸಿದ್ರೆ ಅಷ್ಟು ವಾಪಸ್ಸು ಕುಡಿಸ್ಲಿಕ್ಕೆ ಇರೋದು. ಹಾಂ, ಕುಡಿಸ್ಲಿಕ್ಕೆ ಕೊಡಬೇಕು, ಕೊಡಿ. ಹಾಗೆ ಎಕ್ಸ್ಲೇಟರ್ ಕೂಡ ನಮಗೆ ಸ್ಟೈಲ್. ಮತ್ತು ಲೆಫ್ಟ್ ಫುಟ್ಪಾತಲ್ಲಿ ಇರುತ್ತಲ್ವಾ, ಫುಟ್ಪಾತಲ್ಲಿದ್ದಾಗ ಒಂದು ರೌಂಡ್ ಫುಲ್ ತಿರ್ಗಿಸ್ಬೇಕು. ಒಂದು ರೌಂಡ್ ಫುಲ್ ತಿರ್ಗಿಸಿದ್ರೆ ಗಾಡಿ ರೈಟಿಗೆ ಬರುತ್ತೆ. ರೈಟಿಗೆ ಬಂದಮೇಲೆ ರಿಟರ್ನ್ ವಾಪಸ್ ಒಂದು ರೌಂಡ್ ತಗೋತೀರ. ರಿಟರ್ನ್ ಒಂದು ರೌಂಡ್ ತಗೊಂಡಾಗ ವೀಲ್ ಸ್ಟ್ರೈಟ್ ಆಗುತ್ತೆ. ಮತ್ತು ಲೆಫ್ಟಿಗೆ ಹಾಕೊಂಡು ಎಕ್ಸ್ಟ್ರಾ ತಿರ್ಗಿಸ್ಬೇಕು. ನಾನು ಫಸ್ಟ್ ಡೇ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಬಂದುಬಿಟ್ಟು ರಾಜುಗೆ ಹೇಳಿದೆ, ನಾನು ಆ ಕಾರ್ನ ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದೆ ಅಂತ ಹೇಳಿದೆ. ರಾಜು ಇದ್ದು ಇಲ್ಲ, ಅವ್ರು ಕಂಟ್ರೋಲ್ ಮಾಡ್ತಿರ್ತಾರೆ, ನಿನಗೆ ಬ್ರೇಕ್ ಹಾಕು ಅಂತ ಹೇಳಿರ್ತಾರಲ್ವ, ನೀನು ಒಂದು ವೇಳೆ ಹಾಕಿಲ್ಲ ಅಂದರೆ ಅವರೇ ಹಾಕ್ತಾರೆ. ನನಗೂ ಅವಾಗಲೇ ಅನಿಸಿದ್ದು ಹೀಗೂ ಇರುತ್ತಾ ಅಂತ. ನಿಮಗೂ ಇದರ ಅನುಭವ ಆಗಿರುತ್ತೆ ಅಂದ್ಕೊಳ್ತೀನಿ. ಡ್ರೈವಿಂಗ್ ಸ್ಕೂಲ್ ಕಾರ್ ಓಡಿಸೋದಕ್ಕೂ ನಮ್ಮ ಕಾರ್ ಓಡಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ. ಸೊ ನನಗೆ ಕಾರ್ ಕಲಿಸ್ತಾ ಇದ್ದಾರಲ್ವ ವಿಜಯ್ ಸರ್, ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕೇಳಿ, ಆರಾಮ್ಸೆ ಹೇಳ್ಕೊಡ್ತೀನಿ ಅಂಥೇಳಿ. ಒಂದು 10 ಸಲ ಕೇಳಿದ್ರೂ ತುಂಬ ಪೇಷನ್ಸಿಂದ ಹೇಳ್ಕೊಡ್ತಾರೆ. ನಾನು ಅದು ರಾಜು ಡ್ರೈವಿಂಗ್ ಸ್ಕೂಲ್ಗೆ ಹೋದಾಗ ಮೊದಲನೆಲ್ಲ ನಾನು ನೋಡ್ಕೊಂಡಿದ್ದೆ, ಇನ್ ಕೇಸ್ ಫ್ಯೂಚರಲ್ಲಿ ನಾನು ಏನಾದರೂ ಕಾರ್ ಕಲಿಬೇಕು ಅಂದರೆ ಇವ್ರ ಹತ್ರನೇ ಕಲಿಬೇಕು ಅಂತ. ಒಂದು ವೇಳೆ ನೀವು ಮೈಸೂರವರಾದರೆ ನೀವು ಕಲಿಬೇಕಂತ ಇದ್ದರೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ತರಿಸ್ಕೊಂಡಿದ್ದೀನಿ, ಓಪನ್ ಮಾಡದೆ ಮರ್ತು ಬಿಟ್ಟಿದ್ದೀನಿ. ಹಾಲಲ್ಲಿ ಇಟ್ಬಿಟ್ಟಿದ್ವಾ, ನೆನಪೇ ಆಗಲಿಲ್ಲ. ಇವಾಗ ಹಂಗೆ ಕಣ್ಣಾಡಿಸ್ಬೇಕಾದ್ರೆ ಸಿಗ್ತಿದೆ. ಇದೇನು ಗೊತ್ತಾ, ನಾವು ಅವತ್ತು ಶಾಪಿಂಗ್ ಮಾಡಕ್ಕೆ ಹೋಗಿದ್ವಲ್ವಾ ಸ್ವಿಂಗ್ ತರಕ್ಕೆ, ಅವಾಗ ತಗೊಂಡಿರೋಂಥದ್ದು ಇದು. ಚಿನಿಮಾಗೆ ದೀರುಗೆ ಈ ಗ್ಲೋಬ್ ತುಂಬಾ ಇಷ್ಟ ಆಗಿತ್ತು. ಸರಿ, ಇದೊಂದು ಇರಲಿ, ನಮ್ಮ ಮನೇಲಿ ಇರಲಿಲ್ಲ, ತಗೊಂಡು. ಆ್ಯಂಡ್ ಈ ಕಲರ್ ಅವರಿಬ್ಬರಿಗೂ ತುಂಬ ಇಷ್ಟ ಆಗಿತ್ತು, ಹಾಗಾಗಿ ಇದೇ ಒಂದು ಮನೇಲಿ ಇರಲಿ ಅಂತ ಹೇಳಿ ತಗೊಂಡ್ವಿ. ಆ್ಯಂಡ್ ತುಂಬ ಜನರು ಏನು ಕೇಳ್ತಾ ಇದ್ರು ಅಂದರೆ, ನೀವು ಸ್ವಿಂಗ್ ತಗೊಂಡಿದ್ರೆ ರೇಟೇ ಹೇಳಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದು ನೋಡ್ಕೊಂಡು ಬರೋಕ್ಕೆ ಹೋಗಿದ್ನಲ್ವ ಶಾಪ್ಗೆ, ಅವತ್ತಿನೇ ನಾನು ತೋರಿಸಿದ್ದೀನಿ ಹಿಂಗೆ ಇದು ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅದು 24,000 ಸಮಥಿಂಗ್ ಇದೆ ಸ್ವಿಂಗ್. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ತು ನಮಗೆ. ಜೊತೆಗೆ ಇದು 1099 ರೂಪೀಸ್. ಚೆನ್ನಾಗಿದೆಯಲ್ಲ. ಆ್ಯಂಡ್ ಇವಾಗ ಏನು ಬಗ್ಗೆ ಮಾತಾಡಬೇಕಂತ ಬಂದೆ ಅಂದರೆ, ಸೊ ರೀಸೆಂಟಾಗಿ ಒಬ್ರು ಸಿಸ್ಟರ್ ಕಾಮೆಂಟ್ ಮಾಡಿದ್ರು. ಅಂದರೆ ನಾನು ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ ಅಂತ ಹೇಳಿದ್ನಲ್ವಾ ಆ ವ್ಲಾಗಿಗೆ. ಸೊ ಇನ್ನು ನಿಮ್ದೆಲ್ಲ ಮುಗೀತು, ಸಿನಿಮಾ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವಳಿಗೆ ಡ್ಯಾನ್ಸ್ ಕ್ಲಾಸ್ಗೋ ಅಥವಾ ಮ್ಯೂಸಿಕ್ ಕ್ಲಾಸ್ಗೋ ಜಾಯಿನ್ ಮಾಡಿಸಿ ಅಂತ ಹೇಳಿದ್ರು. ಅವ್ರು ಹೇಳಿರೋದು ಒಳ್ಳೆಯ ಉದ್ದೇಶನೇ, ಇಲ್ಲ ಅಂತ ಇಲ್ಲ. ನನ್ನ ಮಗಳ ಬಗ್ಗೆ ಅಷ್ಟೊಂದು ಕೇರ್ ತಗೊಂಡು ಸೊ ನೀವು ಅವಳನ್ನ ಗಮನ ಹರಿಸಿ ಅಂತ ಹೇಳಿರೋದು ನನಗೆ ಖುಷಿನೇ ಆಯಿತು. ಬಟ್ ಇನ್ನೊಂದು ಕಡೆ ಏನನ್ನಿಸ್ತು ಅಂದರೆ, ತುಂಬ ಜನರು ಏನು ಅಂದ್ಕೊಳ್ತಾರೆ ಗೊತ್ತಾ, ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಲೈಫೇ ಮುಗ್ದೋಯ್ತು, ಅವ್ರನ್ನ ನೋಡಿಕೊಂಡು ಕಾಲ ಕಳಿಬೇಕು, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಅವ್ರಿಗೆ ಸ್ನಾನ ಮಾಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು, ಊಟ ಮಾಡಿಸ್ಬೇಕು, ಸೊ ಇಷ್ಟರಲ್ಲೇ ಅಂತ ಹೇಳಿ ಡಿಸೈಡ್ ಆಗಿಬಿಡ್ತಾರೆ ಕೆಲವರು. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ನಾನು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡೆ. ಈಗ ನನಗೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂದಿರತ್ತೆ, ಏನೋ ಒಂದು ಕಲಿಬೇಕು ಅಂತನೋ ಅಥವಾ ಏನೋ ಒಂದು ಹೊಸದು ಮಾಡಬೇಕಂತ ಬಂದಿರತ್ತೆ. ಅದನ್ನ ನಾವು ಯಾರಿಗಾದ್ರೂ ನಮ್ಮವ್ರಿಗೆ, ಅಂದರೆ ನಮ್ಮವರು ಅಂತ ಹೇಳಿ ನಾವು ಅಂದ್ಕೊಂಡು ಶೇರ್ ಮಾಡ್ತೀವಿ ನೋಡಿ. ಅವ್ರು ಹೇಳಿದಾಗ ಆ ಕಡೆಯಿಂದ ಕೆಲವ್ರಿಗೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ರೆಸ್ಪಾನ್ಸ್ ಹೆಂಗಿರುತ್ತೆ ಗೊತ್ತಾ, ಅದೆಲ್ಲ ಏನಕ್ಕೆ ಮಾಡೋಕ್ಕೆ ಹೋಗ್ತೀಯಾ, ಆಯಿತು ಮಕ್ಕಳಾದ್ರ ಮನೆ ನೋಡ್ಕೊಂಡ್ಯಾ, ಆಯ್ತು ಇಷ್ಟೇ ಜೀವನ, ಇನ್ನೇನೈತೆ, ಇನ್ನೇನು ಮಾಡ್ತೀಯ, ಕಲ್ತಿಯೆಲ್ಲ ಏನು ಮಾಡ್ತೀಯಾ, ಕಲ್ತಿಯೇನು ನೀನೇನು ದೊಡ್ಡ ಸಾಧನೆ ಮಾಡೋದಿದ್ಯಾ, ಹೋಗಿ
ಸೊ ಈ ಥರ ಎಲ್ಲ ಹೇಳ್ಬಿಡ್ತಾರೆ. ನಾವೇನು ಅನ್ಕೊಳ್ತೀವಿ, ಓಕೆ ಇನ್ನೂ ಏನಾದರೂ ಐಡಿಯಾಸ್ ಕೊಡ್ತಾರೆ, ಇನ್ನೂ ಅದನ್ನ ಏನಾದರೂ ಇಂಪ್ರೂವೈಸ್ ಮಾಡ್ತಾರೆ ಅಂತ ನಮ್ಮ ಖುಷಿ ವಿಚಾರನ ಅವ್ರ ಹತ್ರ ಶೇರ್ ಮಾಡ್ತೀವಿ. ಬಟ್ ಆ ಕಡೆಯಿಂದ ನೆಗೆಟಿವ್ ಆಗಿ ಬಂದಾಗ ಏನಾಗುತ್ತೆ ಅಂದರೆ, ಅಯ್ಯೋ ಹೌದಲ್ವಾ, ನಾನು ಯಾಕೆ ಮಾಡೋಕ್ಕೆ ಹೋಗಬೇಕು, ನನ್ನ ಕೈಯಲ್ಲಿ ಆಗಲ್ಲ ಬಿಡು, ಇಷ್ಟೇ ಅಲ್ವಾ, ಯಾರು ಏನು ಅಂದ್ಕೊಳ್ತಾರೆ, ಇವರೇ ಹಿಂಗೆ ಅಂದ್ಕೊಂಡಿದ್ದಾರೆ, ಇನ್ನು ಹೊರಗಡೆಯವ್ರು ಏನು ಅಂದ್ಕೊಬೇಡ ನಮ್ಮ ಬಗ್ಗೆ, ಬೇಡ ಮನೆ ಆಯಿತು ಮಕ್ಕಳಾಯಿತು ನಮ್ಮ ಪಾಡಿಗೆ ನಾವು ಇರೋದು ವಾಸಿ, ಆ ಥರ ಥಿಂಕ್ ಮಾಡ್ತೀವಲ್ವಾ. ಯಾಕೆ ಅಂದರೆ ಈ ಕಾಮೆಂಟ್ಗೂ ಅವ್ರು ಹೇಳಿರೋದಕ್ಕೂ ಏನು ಸಂಬಂಧ ಅಂದರೆ, ಈಗ ತುಂಬ ಜನರು ಅಂದ್ಕೊಂಡ್ಬಿಡ್ತೀವಿ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಲೈಫೇ ಮುಗ್ದೋಯ್ತು, ಇಷ್ಟೇ ಜೀವನ, ಇನ್ನು ಅವ್ರನ್ನ ದೊಡ್ಡವ್ರು ಮಾಡಿ ಅವ್ರನ್ನ ಮದುವೆ ಮಾಡಿ ಕಳಿಸೋದು, ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋದು, ಅದೇ ಜೀವನ ಅಂತ ಹೇಳ್ಬಿಟ್ಟು ಕೆಲವ್ರು ಅಂದ್ಕೊಂಡಿರ್ತಾರೆ. ಎಲ್ಲರೂ ಅಲ್ಲ, ಕೆಲವ್ರು ಅಂದ್ಕೊಂಡಿರ್ತಾರೆ. ಇನ್ನು ಕೆಲವ್ರು ಏನಂದರೆ, ಇಷ್ಟೇ ಅಲ್ಲ ಲೈಫು, ಇನ್ನು ಮುಂದೆ ಬೇಕಾದಷ್ಟಿದೆ, ನಾವು ಇನ್ನೂ ನಮಗೆ ಟೈಮ್ ಇದೆ, ಸಾಧನೆ ಮಾಡುವಂಥದ್ದಿದೆ, ಏನಾದರೂ ಒಂದು ಹೊಸ ಐಡಿಯಾ ಬಂತು ಅಂದರೆ ಅದನ್ನ ಮಾಡಬೇಕು ಅನ್ನೋ ಛಲ ತುಂಬ ಜನ ಹೆಣ್ಮಕ್ಳಿರತ್ತೆ. ಬಟ್ ಕೆಲವ್ರು ಏನು ಮಾಡಿಬಿಡ್ತಾರೆ ಗೊತ್ತಾ, ಅದು ಆ ಒಂದು ಗೋಲ್ನ ರೀಚ್ ಆಗೋಕ್ಕೆ ಬಿಡೋದಿಲ್ಲ. ಸೊ ನಾನು ಇಷ್ಟು ವರ್ಷ ಈಗ ಫಾರ್ ಎಕ್ಸಾಂಪಲ್ ಕಾರಿಂದೇ ತಗೊಳ್ಳಿ, ನಾನು ಕಾರ್ ಯಾವಾಗಲೂ ಕಲಿಬಹುದಾಗಿತ್ತು, ಬಟ್ ನಾನು ಧೈರ್ಯ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ನಾನು ಕಾಲೇಜ್ ಡೇಸ್ನಲ್ಲಿ ಅಂದರೆ ನಾವು ಫ್ರೆಂಡ್ಸ್ ಎಲ್ಲರೂ ಸೇರಿ ಹಿಂಗೆ ರೋಡಲ್ಲಿ ಹೋಗಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು. ಅವಾಗ ನನಗೆ ತುಂಬ ಭಯ ಆಗಿಬಿಟ್ಟು, ಅಂದರೆ ನಾನು ಹೆಂಗೆ ಅಂದರೆ ಹೋಗಿ ಗುದ್ಕೊಂಡಿದ್ರೆ ಗದ್ದೆಲ್ಲಿ ಹೋಗಿ ಯಾರು ಬಿದ್ದುಬಿಟ್ಟಿದ್ವಿ ಅಂತ ಬರೀ ಭಯ ಆಗಿಬಿಟ್ಟಿತ್ತು. ಇನ್ನು ಅವಾಗ ಅಂದ್ಕೊಂಡೆ, ಅಪ್ಪ ಇನ್ನೊಂದ್ಸಲ ಗಾಡಿ ಓಡ್ಸೋಕ್ಕೆ ಹೋಗ್ಬಾರ್ದು ಲೈಫಲ್ಲಿ, ಸ್ಕೂಟರ್ ಮುಟ್ಟಕ್ಕೆ ಹೋಗಬಾರ್ದು ಅಂತ ಹೇಳಿ ಡಿಸೈಡ್ ಆದೆ. ಅವಾಗ ನನ್ನ ಸುತ್ತಮುತ್ತಲು ಇರುವಂತಹ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ರಿಲೇಟಿವ್ಸ್ ಸಂಬಂಧಿಕರು ಇರ್ತಾರಲ್ಲ, ನಿನ್ಗೆ ಯಾಕೆ ಅದೆಲ್ಲ ಏನಕ್ಕೆ ಮಾಡ್ತೀಯ, ಬಸ್ ಇದೆ, ಬಸ್ಸಲ್ಲಿ ಹೋಗಿ ಬರೋಕ್ಕಾಗೋದಿಲ್ವಾ, ಗಾಡಿ ಎಲ್ಲ ಏನಕ್ಕೆ ನಿನಗೆ. ಇನ್ನು ಕೆಲವು ಫ್ರೆಂಡ್ಸ್ ಏನಂದರೆ ನನಗೆ ಸಪೋರ್ಟ್ ಮಾಡೋರಿದ್ರು. ಇನ್ನು ಕೆಲವು ಜನರು ನೀನು ಯಾಕೆ ಅಷ್ಟು ತಲೆ ಕೆಡ್ಸ್ಕೊತೀಯ ಅಂದರೆ, ಅವ್ರು ನನ್ನ ಒಳ್ಳೇದಕ್ಕೆ ಹೇಳಿದ್ದಾರೆ, ಇಲ್ಲ ಅಂತಲ್ಲ, ನೀನು ಏನಕ್ಕೆ ತಲೆ ಕೆಡ್ಸ್ಕೊತೀಯ, ನಾವಿದ್ದೀವಲ್ಲ, ನಾವು ಬಂದು ನಿನಗೆ ಡ್ರಾಪ್ ಮಾಡ್ತೀವಿ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಿನ್ಗೆ ಡ್ರಾಪ್ ಬೇಕಾ ಪಿಕಪ್ ಬೇಕಾ, ನಾನು ಇದ್ದೀನಲ್ಲ ಅಂತ ಹೇಳಿ. ಇನ್ನು ಕೆಲವು ಫ್ರೆಂಡ್ಸ್ ಅಂದರೆ ನನ್ನನ್ನು ಕೇರ್ ಮಾಡೋದಕ್ಕೆ, ಮತ್ತೆ ಇವಳು ಎಲ್ಲಿ ಹೋಗಿ ಬಿದ್ದುಬಿಡ್ತಾಳೋ ಅನ್ನೋದಕ್ಕೋಸ್ಕರ ನೀನು ಬೇಡ ಬಿಡು, ಹೋಗಬೇಡ, ನಾವಿದ್ದೀವಿ ನಿನ್ನ ಜೊತೆ ಅಂತ ಹೇಳ್ತಾ ಇದ್ರು. ನಾನು ಇಷ್ಟು ವರ್ಷ ಏನು ಮಾಡಿದೆ, ಸರಿ ನನ್ನ ಫ್ರೆಂಡ್ಸ್ ಇದ್ದಾರೆ ಬಿಟ್ಟು ಬರೋಕ್ಕೆ, ಕರ್ಕೊಂಡು ಬರಲಿಕ್ಕೆ, ಒಂದು ಕಾಲ್ ಮಾಡಿದ್ರೆ ಬರ್ತಾರೆ, ಎಲ್ಲರೂ ಸೇರಿ ಹೋಗ್ತೀವಿ ಕಾಲೇಜ್ಗೆ ಅಂತ ಹೇಳಿ, ಆ ಥರ ನಾನು ಅದಕ್ಕೇನೆ ಅಡಿಕ್ಟ್ ಆಗಿಬಿಟ್ಟೆ. ಇನ್ನು ಅದಾದಮೇಲೆ ಮದುವೆ ಆಯ್ತಲ್ಲ, ಮದುವೆ ಆದಮೇಲೆ ನನ್ನ ತಲೆಯಲ್ಲಿ ಏನು ಬಂತು ಅಂದರೆ, ರಾಜು ಇದ್ದಾರಲ್ಲ, ಏನಕ್ಕೆ ಆರಾಮಾಗಿ ಸುಮ್ಮನೆ ಹಿಂದೆ ಗಾಡಿಯಲ್ಲಿ ಕುತ್ಕೊಂಡ್ರೆ ಆಯಿತು, ನಾನು ಯಾಕೆ ಅಷ್ಟು ತಲೆ ಕೆಡಿಸ್ಕೋಬೇಕು ಅನ್ನೋದು ಬಂತು. ಸೊ ಇಲ್ಲಿ ನಮ್ಮಲ್ಲಿ ನಾವೇ ಹೆಂಗಾಗ್ಬಿಡ್ತಿದ್ದೀವಿ ಅಂದರೆ ಲೇಸಿ ಆಗ್ತಾ ಇದ್ದೀವಿ, ಅಂದರೆ ನಮ್ಮ ಟ್ಯಾಲೆಂಟ್ ಏನು ಅನ್ನೋದು ನಾವೇ ಮರ್ತು ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ಇಷ್ಟು ವರ್ಷ ನಾನು ತಲೆ ಕೆಡಿಸ್ಕೊಂಡಿಲ್ಲ, ರಾಜು ಇದ್ದಾರೆ ಬಿಡು ಅಂತ ಹೇಳಿ ಸುಮ್ಮನೆ ಆಗ್ತಾ ಇದ್ದೆ. ಆದರೆ ಇವಾಗ ನನ್ನ ಪರಿಸ್ಥಿತಿ ನೋಡಿ ಹೇಗಿದೆ, ಏನಾದರೂ ನನಗೆ ಅಗತ್ಯ ಇರುವಂಥದ್ದು ತೊಗೊಳ್ಬೇಕು ಅಂದ್ರೂ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು. ಒಂದು ನನ್ನ ರಾಜುನಾದರೂ ಕೇಳಬೇಕು, ಇಲ್ಲ ನಮ್ಮ ಆಫೀಸಲ್ಲಿ ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತ ಅಲ್ಲ, ಬಟ್ ನಾನು ಅವರು ಮಾಡೋವರೆಗೂ ವೆಯ್ಟ್ ಮಾಡಬೇಕು. ನಾನಾಗಂತೂ ಓನಾಗಿ ಹೋಗಿ ತೊಗೊಳಕ್ಕಾಗಲ್ಲ. ಎಲ್ಲ ಇದೆ, ಕಾರ್ ಬೇಕಾ, ಕಾರ್ ಇದೆ, ಸ್ಕೂಟರ್ ಇದೆ, ಬಟ್ ಆದರೆ ನಂಗೆ ಓಡ್ಸಕ್ಕೆ ಬರಲ್ಲ. ಸೊ ಈ ಥರ ಪರಿಸ್ಥಿತಿಯಲ್ಲಿ ತುಂಬ ಜನರು ಇರ್ತಾರೆ. ಬರೀ ಗಾಡಿದೊಂದೇ ಹೇಳ್ತಾ ಇಲ್ಲ ನಾನು, ಇನ್ನು ಸುಮಾರು ವಿಚಾರಗಳಿರುತ್ತೆ. ಕೆಲವೊಬ್ಬರಿಗೆ ಏನೋ ಕ್ರಾಫ್ಟ್ ಎಲ್ಲ ಅಂದರೆ ಹೆಣಿಕೆ ಅಂತ ಹೇಳ್ತಾರಲ್ಲ, ಸೊ ಅದು ಮಾಡೋದಿರುತ್ತೆ, ಅಥವಾ ಮಿಷಿನ್ ತುಳಿಯೋದಿರುತ್ತೆ, ಸೊ ಸಾಕಷ್ಟು ಇರುತ್ತೆ, ಎಲ್ಲದೂ ಇರುತ್ತೆ. ಬಟ್ ಅದನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದೇ ನಾವು ಮರ್ತು ಹೋಗ್ಬಿಟ್ಟಿರ್ತೀವಿ, ಅದ್ರ ಬಗ್ಗೆ ಆಸಕ್ತಿನೇ ತೋರಿಸಿರೋದಿಲ್ಲ. ಬಟ್ ಒಂದು ದಿನ ಬರುತ್ತೆ ನೋಡಿ, ಅವಾಗ ತುಂಬ ಮನ್ಸಿಗೆ ನೋವಾಗತ್ತೆ. ಸೊ ಇಷ್ಟು ದಿವಸ ನಾನು ಇದಕ್ಕೋಸ್ಕರ ವೇಸ್ಟ್ ಮಾಡಿಬಿಟ್ನಾ, ಇವ್ರ ಮಾತು ಕೇಳಿ ವೇಸ್ಟ್ ಮಾಡಿದ್ನಾ, ಲೇಸಿ ಆದ್ನಾ ಅಂತ ಹೇಳ್ಬಿಟ್ಟು. ಸೊ ಈ ಥರ ಹೇಳ್ತಾ ಹೋದರೆ ಸುಮಾರು ವಿಚಾರಗಳಿದೆ. ನಾನು ಅದಕ್ಕೆ ಏನಾದರೂ ನನಗೆ ಅನ್ನಿಸ್ತು ಅಂದರೆ ನಾನು ಬೇರೆ ಯಾರ ಹತ್ರನೂ ಶೇರ್ ಮಾಡಲ್ಲ, ಫಸ್ಟು ರಾಜು ಹತ್ರ ಶೇರ್ ಮಾಡ್ತೀನಿ. ನನಗೆ ಈ ಥರದ್ದು ಮಾಡ್ಬೇಕನ್ನಿಸ್ತಾ ಇದೆ ರಾಜು, ನಾನು ಮಾಡೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ ಅಂದರೆ ರಾಜುದೇ, ನಿನ್ಗೇನಕ್ಕಾಗೋದಿಲ್ಲ, ನೀನೇನು ಅನ್ಕೊಂಡ್ಬಿಟ್ಟಿದೆ, ನೀನು ಕ್ವೀನ್, ನಿಮಗೆಲ್ಲ ಆಗತ್ತೆ ನಿನಗೆ ಅಂತ ಹೇಳ್ತಾರೆ. ಅದೇ ಹೇಳ್ಬೇಕಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಷ್ಟು ಅವಾಗಲೂ ಕೂಡ ಅಷ್ಟೇ. ನಾನು ಒಂದು 7 years ಬ್ಯಾಕ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ, ಸೊ ನಮ್ಮ ರಿಲೇಟಿವ್ಸ್ಗೆಲ್ಲ ಹೇಳಿದಾಗ, ನೀನು ತಲೆ ಕೆಟ್ಟಿದೇನು, ಎಲ್ಲ ವಿಡಿಯೋ ಮಾಡಿ ಹಾಕ್ತಾಳಂತೆ, ಯಾರು ನೋಡ್ಬೇಕು ಅದನ್ನು, ಹಿಂಗೆಲ್ಲ ಮಾತಾಡೋರು. ನಂಗೆ ಬೇಜಾರಾಗ್ಬಿಡೋದು, ಏನಪ್ಪ ಹಿಂಗೆ ಮಾತಾಡ್ತಾರಲ್ಲ ಅಂತ. ರಾಜು ಇದ್ದು, ನೀನೇನಕ್ಕೆ ಅವ್ರಿಗೆ ತಲೆ ಕೆಡ್ಸ್ಕೊಂತೀಯ, ಅವ್ರು ನೋಡಿಲ್ಲ ಅಂದ್ರೆ ನಾನು ನೋಡ್ತೀನಿ ವಿಡಿಯೋ, ನೀನು ಮಾಡು ಅಂತ ಹೇಳಿ ಅವಾಗ ಎಂಕರೇಜ್ ಮಾಡಿದ್ರು. ಸೊ ಆ ಎಂಕರೇಜ್ಮೆಂಟ್ ಇವತ್ತು ನೋಡಿ
ನಾನು ಯಾರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಎಷ್ಟೊಂದಿದೆ. ಸೊ ಆ ಥರ ಪ್ರತಿಯೊಬ್ಬರಿಗೂ ಒಬ್ಬರು ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ. ಅದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಆ ಥರ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, ನಾವು ಹಂಗೆ ಮೇಲೆ ಸರ್ರನಂಗೆ ಹೊಂಟೋಗ್ಬಿಡ್ತೀವಿ. ಅಷ್ಟು ಟ್ಯಾಲೆಂಟ್ ಇರುತ್ತೆ ನಮ್ಮಲ್ಲಿ. ಸೊ ನಾನು ಇಷ್ಟು ವರ್ಷ ಏನು ಅಂದ್ಕೊಂಡಿದ್ದೆ, ನನ್ನ ಕೈಲಿ ಏನೂ ಆಗಲ್ಲ, ನಾನೇನು ಮಾಡೋಕ್ಕಾಗಲ್ಲ, ಇಷ್ಟೇ ಜೀವನ, ದಿನಗಳು ಹೆಂಗೆ ಕಳೆಯುತ್ತೋ ನಾನು ಹಾಗೆ ಮುಂದೆ ಹೋಗ್ತೀನಿ, ಆ ಥರ ಅಂದ್ಕೊಂಡಿದ್ದೆ. ಬಟ್ ಆಫ್ಟರ್ ಮ್ಯಾರೇಜ್ ಇದೆಲ್ಲ ನನ್ನ ಲೈಫ್ ಒಂದು ಹಿಂಗೆ ಟರ್ರನಂಗೆ ತಿರುಗಿಬಿಡ್ತು. ಸೊ ಆ ಥರ ನಿಮ್ಮೆಲ್ಲರ ಜೀವನದಲ್ಲೂ ಆಗಬೇಕು. ಅಂದರೆ ಇಷ್ಟೇ ಬರೀ ಮನೆ ಮಕ್ಕಳು ಅಷ್ಟೇ ಅಲ್ಲ, ನಮಗೂ ಒಂದು ಲೈಫ್ ಇದೆ, ಇರೋದು ಒಂದು ಜೀವನ. ಅದನ್ನು ನಾವೇನು ಮಾಡ್ಬೇಕು ಗೊತ್ತಾ, ನಾಳೆ ನಾಳೆ ಅಂತ ಹೇಳಿ ದಬ್ಕೊಂಡು ಹೋಗ್ಬಾರ್ದು. ಸೊ ಇವತ್ತಿನ ದಿನ ಏನು ನಮ್ಗೇನು ಅನ್ನಿಸುತ್ತಲ್ವ, ಸೊ ಆ ಸಾಧನೆ ಮಾಡಿಬಿಡ್ಬೇಕು. ಅದಕ್ಕಾಗಿ ಎಲ್ಲರ ಜೀವನನೂ ಒಂದೇ ಥರ ಇರೋದಿಲ್ಲ. ಹಾಗಂತ ಹೇಳಿಬಿಟ್ಟು ಕೆಲವೊಬ್ಬರು ಮನೇಲಿ ಒಪ್ಪೋದಿಲ್ಲ, ಕೆಲವೊಬ್ಬರು ಮನೇಲಿ ಇಷ್ಟ ಆಗೋದಿಲ್ಲ. ಸೊ ಅವ್ರಿಗೆ ತಕ್ಕಂಗೆ ನಾವು ಇರಬೇಕಾಗತ್ತೆ. ನಾವು ಕನ್ವಿನ್ಸ್ ಮಾಡಿ ಹೇಳಬೇಕಾಗತ್ತೆ ಅವರಿಗೆ, ನನಗೆ ಈ ಥರ ಇಷ್ಟ ಇದೆ, ನನಗಿದು ಮಾಡ್ಬೇಕು ಅನ್ನಿಸ್ತಾ ಇದೆ ಅಂತ. ಹಂಗಂತ ಹೇಳಿ ಏಜ್ ಆಯಿತು, ಒಂದು 30 ವರ್ಷ ಆಯಿತು, ಮಕ್ಕಳಾಯಿತು, ಮದುವೆ ಆಯಿತು ಅಂತ ಹೇಳಿ ಸ್ಟಾಪ್ ಮಾಡೋದಲ್ಲ. ಹಂಗೆ ನೋಡೋಕೆ ಹೋದರೆ ನಮ್ಮ ರಾಜುಗೆ ಈ ಏಜ್ಗೆ PhD ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೇನನ್ಬೇಕು, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನನಗೆ ಯಾಕೋ ಶಾರೋನ್ PhD ಮಾಡ್ಬೇಕು ಅನ್ನಿಸ್ತಾ ಇದೆ, ಮಾಡಿಬಿಡ್ಲಾ ಅಂತ. ಸೊ ನಾನಿದ್ದೆ ಏನು ಹೇಳ್ತೀನಿ ಗೊತ್ತಾ, ಸ್ವಲ್ಪ ಮಕ್ಕಳು ದೊಡ್ಡವರಾಗಲಿ, ಅಂದರೆ ಈಗ ಕೈ ಬಿಡ್ತಾ ಇಲ್ವಲ್ಲ, ಇನ್ನು ಸಣ್ಣವನ್ ಬೇರೆ ಇದ್ದಾನೆ. ಸೊ ಅವ್ರಿಗೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ಹಂಗಂತೇಳಿ ನನಗೂ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ದಿವಸ ಆಗಲಿ ಅಂತ. ಅದೇ ನಾನು ಆ ಥರ ಥಿಂಕ್ ಮಾಡಿದೆ, ಈ ಏಜ್ಗೆ ನಿನ್ಗೆ PhD, ಮದುವೆ ಆಯಿತು, ಮಕ್ಕಳಾಯಿತು, ಮನೆ ನೋಡ್ಕೊಂಡ್ರೆ ಸಾಕು, ಮನೆ ನಿಭಾಯಿಸ್ಕೊಳ್ಳಿ, PhD ತೊಗೊಂಡು ಏನು ಮಾಡ್ತೀರಾ ಅಂತ ಹೇಳಿ ನಾನು ಹೇಳಿದರೆ ಹೆಂಗಿರೋದು. ಸೊ ಅದು ಆ ಥರ ಅಲ್ಲ. ಓದೋಕ್ಕೆ ಏಜು ಮತ್ತು ಕಲೀಲಿಕ್ಕೆ ಏಜ್ ಇಂಪಾರ್ಟೆಂಟ್ ಅಲ್ಲ. ಸೊ ನಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಆವಾಗ ಮುಂದೆ ಹೋಗಬೇಕು. ಸೊ ಇದನ್ನು ನನ್ನ ಜೀವನದಲ್ಲಿ ನಾನು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಬಟ್ ಕೆಲವೊಂದು ಏನೋ ಫೇಲ್ಯೂರ್ ಆಗ್ತಾ ಇರುತ್ತೆ. ನಾವು ಕೆಲವೊಂದು ಏನು ಅನ್ಕೊಂಡ್ಬಿಡ್ತೀವಿ ಗೊತ್ತಾ, ಓದ ತಕ್ಷಣ ಸಕ್ಸಸ್ ಆಗಿಬಿಡ್ಬೇಕು, ಫೇಲ್ಯೂರೇ ನೋಡಬಾರ್ದು. ಸೊ ಆ ಥರ ಅನ್ಕೊಂಡ್ಬಿಡ್ತೀವಿ. ನಾವು ಲೈಫಲ್ಲಿ ಫೇಲ್ ಆಗ್ದಲ್ಲಿ ಏನು ಕಲಿಯೋಕ್ಕಾಗೋದಿಲ್ಲ. ಸೊ ಇದು ನಾನು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಆಗಿರ್ಬೋದು, ರಾಜು ಆಗಿರ್ಬೋದು, ತುಂಬ ಹೊಡ್ತಾ ತಿಂದು ಮೇಲೆ ಬರ್ತೀವಲ್ಲ, ಸೊ ಅವಾಗೆ ಸ್ಟ್ರಾಂಗ್ ಆಗಿ ನಿಲ್ಲೋದು. ಈಗ ನೋಡಿ, ಒಂದು ಬಂಗಾರ ಮಾಡಬೇಕಾದ್ರೂ ಅಲ್ಲ ರಾಜು, ಹೆಂಗೆ ಮಾಡ್ತಾರೆ ಅದನ್ನು ಚೆನ್ನಾಗಿ ಜಜ್ಜಿ ಬೆಂಕಿಯಲ್ಲಿ ಹಾಕಿ ತೆಗೆದ್ರೇನೆ ಅದು ಒಂದು ಏನು ಅಂತ ಹೇಳ್ತಾರೆ, ಬಂಗಾರ ಹೊರಗಡೆ ಬರುತ್ತೆ. ಸೊ ಅದೇ ಥರ ನಾವು ಕೂಡ ರೆಡಿ ಆಗಬೇಕು. ಏನು ಮುಟ್ಟಿದ ತಕ್ಷಣ ಎಲ್ಲ ಬಂಗಾರ ಆಗ್ಬಿಡ್ಬೇಕು, ಮುಟ್ಟಿದ ತಕ್ಷಣ ಎಲ್ಲ ವಜ್ರ ಆಗ್ಬೇಕು ಅಂತ ಅಲ್ಲ. ಸೊ ಕೆಲವೊಂದು ಕಷ್ಟಗಳು ಬರುತ್ತೆ. ಈಗ ಹಂಗೆ ನೋಡಿದ್ರೆ, ಈಗ ನೋಡಿ, ನಾನು ಕಾರ್ ಕಲಿತಾ ಇದ್ದೀನಲ್ಲ, ಮೊನ್ನೆ ಏನಾಯ್ತು, ಹಿಂಗೆ ಹೋಗ್ಬೇಕಾದ್ರೆ ಸಡನ್ನಾಗಿ ರೆಡ್ ಲೈಟ್ ಬಿದ್ದುಬಿಡ್ತು. ನಾನು ಬ್ರೇಕ್ ಹಾಕ್ಬಿಟ್ಟೆ. ಹಿಂದೆ ಇರೋರು ಆಟೋದವ್ರು ಬಂದ್ಬಿಟ್ಟು, ಹಂಗೆ ನೀವು ಬ್ರೇಕ್ ಹಾಕ್ಬಿಟ್ರಿ, ನಾವು ಗಾಡಿ ನಿಲ್ಲಿಸ್ಬಿಟ್ಟೆ, ಹೆಂಗೆ ಅಂತ ಹೇಳಿ. ನಾವು ಹೋಗ್ತಾ ಇರೋದೇನೋ 20ಅಲ್ಲಿ, ಅವ್ರು ಬರ್ತಾ ಇರೋದೇನೋ 40ಅಲ್ಲಿ ಬರ್ತಾ ಇರ್ತಾರೆ. ಸೊ ನಾವು ಎಷ್ಟು ಸ್ಲೋ ಆಗಿ ಹೋದ್ರೂ ಹಿಂದೆ ಅವ್ರು ಬಂದ್ಬಿಟ್ಟು ಹಿಂಗೆ ಮಾಡಿದ್ರೆ ನಂಗೆ ಸ್ವಲ್ಪ ಟೆನ್ಷನ್ ಆಯಿತು. ಆಮೇಲೆ ಅನ್ನಿಸ್ತು, ಓಕೆ, ಇದು ಕಲಿಬೇಕಾದ್ರೆ ಇದೆಲ್ಲ ಕಾಮನ್ನು, ಹಂಗಂತ ಹೇಳ್ಬಿಟ್ಟು ಕಲಿಯೋದನ್ನು ಬಿಡಲಿಲ್ಲ ನಾನು. ಸೊ ಮತ್ತೆ ನನ್ನ ಮಿಸ್ಟೇಕ್ ಏನು ಮಾಡಿದ್ದೀನೋ ಅದನ್ನು ತಿಳ್ಕೊಂಡು, ಸೊ ಮತ್ತೆ ಅದನ್ನು ಸರಿ ಮಾಡಿಕೊಂಡೆ. ಅವಾಗ ನನಗೆ ಅದು ಗೊತ್ತಾಯ್ತು, ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಈಗ ಒಂದ್ಸಲ ಮಿಸ್ಟೇಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ಮಾಡೋದಿಲ್ಲ. ಸೊ ಇದರಿಂದ ನನಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ಇನ್ನೂ ಚೆನ್ನಾಗಿ ಓಡಿಸ್ತೀನಿ ಅನ್ನೋ ಧೈರ್ಯ ಬಂತು. ಈಗ ಮುಂದೆ ಹೋಗ್ತಾ ಇದ್ದೀನಿ. ಅದೇ ಒಂದು ಆಯ್ತಪ್ಪ, ಅದು ಏನೋಪ್ಪ ಬ್ರೇಕ್ ಹಾಕ್ಬಿಟ್ಟೆ, ಅವ್ರು ಬಂದು ಹಿಂಗೆ ಅಂದರು ಅಂತ ಹೇಳಿ ಬಿಟ್ಬಿಟ್ಟಿದ್ರೆ ಇನ್ನು ಮತ್ತೆ ನಾನು ಕಲಿಯೋಕ್ಕಂತೂ ಆಗೋದಿಲ್ಲ ಜೀವನದಲ್ಲಿ. ಸೊ ಇದನ್ನು ನಾವು ತಿಳ್ಕೊಳ್ಬೇಕು. ಇಂಥದ್ದು ಏನಾದರೂ ಒಂದು ಸ್ಟೆಪ್ ಹಾಕಿದಾಗ ಎಡವದಿದ್ದೇ ಇರುತ್ತೆ. ಎಡವು ಬಿದ್ದಿದ್ದೀವಿ ಅಂತ ಹೇಳಿ ಮತ್ತೆ ಇನ್ನೊಂದು ಸ್ಟೆಪ್ ಹಾಕ್ದಲ್ಲೇ ಹಿಂದೆ ಹೋದ್ವಿ ಅಂದ್ಕೊಳ್ಳಿ, ನಾವು ಹಿಂದೆನೇ ಉಳಿದ್ಬಿಡ್ತೀವಿ. ಇದನ್ನು ಹೇಳಬೇಕು ಅನ್ನಿಸ್ತು. ಯಾಕೆ ಇವತ್ತು ಇದನ್ನೇ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ವುಮೆನ್ಸ್ ಡೇ ಆಗಿರೋದ್ರಿಂದ ಎಲ್ಲ ವುಮೆನ್ಸು ಅವರವರ ಜೀವನದಲ್ಲಿ ಒಂದು ಚಾಲೆಂಜಿಂಗನ್ನು ತಗೊಂಡಿರ್ತಾರೆ. ಫ್ಯಾಮಿಲಿ ವಿಚಾರದಲ್ಲಾಗಿರ್ಬೋದು, ಅವರ ಕೆಲಸದ ವಿಚಾರದಲ್ಲಿ, ಇನ್ನು ಬೇರೆ ಬೇರೆ ವಿಚಾರಗಳಿರ್ಬೋದು. ಸೊ ಅದರಲ್ಲಿ ನಂತರ ವುಮೆನ್ಗಳು ತುಂಬ ಜನರು ಇದ್ದಾರೆ. ಸೊ ಅವರೆಲ್ಲರಿಗೂ ಇದು ಒಂದು ಒಳ್ಳೆ ಮೆಸೇಜ್ ಸಿಗಲಿ, ಒಂದು ಪ್ರೋತ್ಸಾಹ ಸಿಗಲಿ ಅನ್ನೋದಕ್ಕೋಸ್ಕರ ಶೇರ್ ಮಾಡಿದೆ. ಸೊ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಸೊ ಹೆಣ್ಮಕ್ಳು ನಾವೇನು ಕಮ್ಮಿ ಇಲ್ಲ, ಎಲ್ಲದರಲ್ಲೂ ಇದ್ದೀವಿ. ಈಗ ಎಲ್ಲದರಲ್ಲೂ ಈಕ್ವಲ್ ಬೇಕು ಅಂತ ಕೇಳ್ತೀವಿ. ಸೊ ಅದೇ ರೀತಿಯಾಗಿ ಎಲ್ಲದರಲ್ಲೂ ನಾವು ಮುಂದೆ ಇರೋಣ ಅಂತ ಹೇಳಿ. ಇನ್ನೊಂದೇನು ಗೊತ್ತಾ, ಈಗ ಮಕ್ಕಳನ್ನ ನೋಡ್ಕೊಳ್ಳೋದು ಒಂದು ಪಾರ್ಟ್ ಆಫ್ ದ ವುಮೆನ್ಸ್ ಲೈಫ್.
ಅವಾಗ ವುಮೆನ್ಸ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮುಗಿಯಲ್ಲ, ಇಷ್ಟೇ ಮುಗೀತು ಇನ್ನೇನಿಲ್ಲ ಅನ್ನೋ ತರ ಇಲ್ಲ, ಅವಾಗ ಇನ್ನೂ ಸ್ಟಾರ್ಟ್ ಆಗುತ್ತೆ. ಮದರ್ಸ್ ಲೈಫ್ ಅನ್ನೋದು ಒಂದು ಆಶೀರ್ವಾದ, ಅದನ್ನ ಶಾಪದ ತರ ಪಿಕ್ಚರ್ ಮಾಡಬಾರ್ದು. ಈಗ ಮದರ್ ಆದ ಕೂಡಲೇ ಮುಗಿತೀನಿ ಜೀವನ ಮುಗಿತೀನಿ ಏನ್ ಮಾಡೋದಿಲ್ಲ ಅನ್ನೋದು ಅದು ಶಾಪ. ಅದು ಇಲ್ಲ, ನಿಮ್ ಮದರ್ ಆದ್ರೂ ನೀನು ಎಲ್ಲಾನು ಸಾಧಿಸಬಹುದು ಅನ್ನೋದು ಆಶೀರ್ವಾದ. ಮದರ್ಸ್ ಲೈಫ್ ಅನ್ನೋದು ಒಂದು ಆಶೀರ್ವಾದ. ಅದು ಒಂದೇನಂದ್ರೆ ನಮ್ ಬ್ರೈನ್ ಯಾವಾಗ ನಮ್ಗೆ ಚಾಲೆಂಜಿಂಗ್ ಇಲ್ಲ ಅಥವಾ ನಾವ್ ಏನಾದ್ರೂ ಹೊಸದು ಕಲಿತಾ ಇಲ್ಲ ಅಂದ್ರೆ ಅದು ಡಲ್ ಆಗ್ಬಿಡುತ್ತೆ, ನಿಂತೋಗ್ಬಿಡುತ್ತೆ. ಅದು ಡೈಲಿ ಮಾಡೋದನ್ನೇ ಮಾಡೋದು ಮಾಡಿದ್ರ ಅದು ಡಲ್, ನಿಂದ ಅದು ಫುಲ್ ವೀಕ್ ಆಗ್ಬಿಡುತ್ತೆ. ಅದೇ ನೀನು ಯಾವಾಗ ಚಾಲೆಂಜಿಂಗ್ ತಗೊಂತಿ, ಹೊಸದು ಕಲಿತಾ ಇರ್ತೀಯಲ್ಲ, ಬ್ರೈನ್ ಇನ್ನೂ ಶಾರ್ಪ್ ಆಗ್ತಾ ಹೋಗುತ್ತೆ. ಹೌದು, ನನಗೂ ಹೇಳ್ತಿರ್ತಾರೆ, ರಾಜು ನೀನು ಒಂದೇ ಕೆಲಸ ಹಂಗೆ ಮಾಡ್ತಾ ಇದ್ರೆ ನಿಮ್ ಬ್ರೈನ್ ಸ್ಟಾಪ್ ಆಗಿ ಹೋಗ್ಬಿಡತ್ತೆ ನೋಡು, ಬೇರೆ ಏನಾದ್ರು ಮಾಡಂತ. ಅವಾಗ ಥಟ್ ಅಂತ ಉಳಿಯತ್ತೆ ನನಗೆ ಇನ್ನೂ ಇದೆ ಇಲ್ಲ ಟ್ಯಾಲೆಂಟ್, ನಾನು ಯಾಕೆ ಎಲ್ಲ ಮುಚ್ಚಿಡ್ತಾ ಇದ್ದೀನಿ, ಮತ್ತೆ ಮಾಡ್ಬೇಕಂತ ಹೇಳಿ ಮತ್ತೆ ಎಲ್ಲಾದ್ರೂ ಓಪನ್ ಮಾಡ್ಕೊಳ್ತೀನಿ. ಅವಾಗ ನನಗೆ ಮತ್ತೆ ಫ್ರೆಶ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡೋದಿತ್ತು, ಏನಾದ್ರು ಹೊಸ ಐಡಿಯಾಗಳಿತ್ತು, ಅದನ್ನೆಲ್ಲ ಮಾಡ್ಕೊಳ್ತೀನಿ. ಮತ್ತೆ ಮಿಸ್ಟೇಕ್ ಇಂದಾನೆ ಕಲಿಬೇಕು. ಮಿಸ್ಟೇಕ್ ಮಾಡದೆ ಸುಮ್ಮನೆ ನೀವು ಹೋಗಿ ಚೇರ್ ಮೇಲೆ ಕುಂತ್ಬಿಟ್ಟು ನಾನೇ ಕಿಂಗ್ ನಾನೇ ಕ್ವೀನ್ ಅಂದ್ಬಿಟ್ರ ಅದ್ರ ಬೆಲೆನೇ ಗೊತ್ತಾಗಲ್ಲ. ಮಿಸ್ಟೇಕ್ ಮಾಡಿದ್ರೇನೆ ಅದು ನಿಜವಾದ ಕ್ರೌತ್, ಇಲ್ಲ ಅಂದ್ರೆ ಕ್ರೌತ ಇಲ್ಲ. ಅದು ಕಲೀಲಿಕ್ಕೆ ಒಂದು ಏಜ್ ಅನ್ನೋದು ಇಲ್ವೇ ಇಲ್ಲ. ಸೊ ಏಜ್ ಅನ್ನೋದು ಇಲ್ಲೇ ಇಲ್ಲ. ನೀವು 90 ಇಯರ್ಸ್ ಆದ್ರೂ 100 ಇಯರ್ಸ್ ಆದ್ರೂ ನಮ್ಗೆ ಹೆಲ್ತ್ ಇದೆ, ಚೆನ್ನಾಗಿ ನಮ್ಗೆ ಮಾಡಕ್ ಬರುತ್ತೆ ಅಂದ್ರೆ ಯಾವಾಗಾದ್ರೂ ಕಲಿಬೇಕು. ಕಲಿತಾನೆ ಇರ್ಬೇಕು, ಕಲಿತಾನೆ ಇದ್ರೇನೆ ಆರೋಗ್ಯವಾಗಿ ಇರ್ತೀವಿ. ಇಲ್ಲಾಂದ್ರೆ ನಮ್ ಲೈಫ್ ನಮ್ಗೆ ಬೋರ್ ಆಗ್ಬಿಡುತ್ತೆ, ಇನ್ನು ಎಷ್ಟು ದಿವಸ ಬದುಕಿರ್ತೀವಿ ಬಿಡು, ಏನಕ್ಕೆ ಬೇಕಿದ್ದಿಲ್ಲ ಆತರ ಅನ್ಸ್ಬಿಡುತ್ತೆ. ಹೊಸದ್ ಕಲಿತಾ ಇದ್ರೆ ಇನ್ನೂ ದಿನಗಳು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅನ್ಸತ್ತೆ. ಇದು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಅಂದ್ರೆ ನಾವು ಇನ್ಸ್ಪೈರ್ ಮಾಡ್ಬೇಕು ಅಂತ ಹೇಳ್ತಾ ಇದೀವಿ. ನಮ್ಮ ಜೀವನದಲ್ಲಿ ನಡೆದಿರೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀವಿ. ಆ ಕಾಮೆಂಟ್ ಅಂದ್ರೆ ಅವರು ಹೇಳಿರೋ ಅರ್ಥ ಏನಂದ್ರೆ ನಿಮ್ ಮಕ್ಳನ್ನ ನೋಡ್ಕೊಳ್ಳಿ, ನಿಮ್ದು ಮುಗ್ದೋಯ್ತು ಅನ್ನೋ ತರ. ಬಟ್ ನನ್ನ ಲೈಫ್ ನಾನು ಮುಗ್ದೋಯ್ತು ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ. ಇನ್ನೂ ಹೊಸದಾಗಿ ಅಂದ್ರೆ ಪ್ರತಿದಿನ ನನಗೆ ಹೊಸ ದಿನನೇ, ಅದನ್ನ ನಾನು ಹೊಸದಾಗೆ ತಗೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೇಗಿತ್ತು ನನ್ನ ಇವತ್ತಿನ ಮೆಸೇಜ್ ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಜೀವನದಲ್ಲಿ ಈ ಥರ ಏನಾದರೂ ಆಗಿದ್ರೆ ಅಂದರೆ ಯಾರಾದರೂ ಇರ್ತಾರಲ್ವ ನಮ್ಮ ಫ್ಯಾಮಿಲಿಯಲ್ಲಿ, ಒಂದಾದ್ರೂ ಎರಡಾದ್ರೂ ಹುಳುಗಳಿದ್ದೇ ಇರುತ್ತೆ. ಸೊ ಅಂಥವ್ರು ಯಾರಾದರೂ ನಿಮ್ಮನ್ನ ಹೇಳಿ ನಿಮ್ಮನ್ನ ಡಿಸ್ಕರೇಜ್ ಮಾಡಿದ್ರೆ ಅಂಥವ್ರು ಕೂಡ ಕಾಮೆಂಟ್ಸ್ ಮಾಡಿ. ಮತ್ತೆ ಯಾರಿಗೆಲ್ಲ ಈ ಥರ ನಂತರ ಎಂಕರೇಜ್ಮೆಂಟ್ ಸಿಕ್ಕಿದೆ, ಮುಂದೆ ಹೋಗಿದ್ದೀರಾ, ಏನು ಸಾಧನೆ ಮಾಡಿದ್ರೆ, ಅಂದರೆ ಒಂದು ಸೈಕಲ್ ತುಳಿದ್ರು ಅದು ಒಂದು ಸಾಧನೆನೇ ನಮಗೆ. ಆ ಥರದ್ದು ಏನಾದರೂ ಒಂದು ಪುಟ್ಟದಿತ್ತು ಅಂದರೆ ಒಂದು ಚಿಕ್ಕ ಲೈನಲ್ಲಿ ಹೇಳಿ. ಯಾಕೆಂದರೆ ಸುಮಾರು ಜನರು ಆ ಥರ ನೋಡ್ತಿರ್ತಾರೆ, ನಮಗೆ ಯಾರಾದರೂ ಎಂಕರೇಜ್ ಮಾಡೋರು ಇರ್ತಾರೆ ಅಂತ. ನಿಮ್ಮ ಕಾಮೆಂಟ್ಸ್ ನೋಡಿ ಅವ್ರಿಗೂ ಖುಷಿ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.